ಹೆವಿ ಮಳೆ ಜೋರಾಗಿ ಹೋಯ್ತಲ್ಲ ಮಳೆ, ಏನು ಕಾಣಿಸ್ತಾನೆ ಇಲ್ಲ ಓಡ್ಸಕ್ಕ. ರೂಮ್ಸ್ ಬೇರೆ ಇಲ್ಲ, ಮಳೆ ಬೇರೆ ಬೀಳ್ತಾ ಇದೆ. ವಾಟ್ ನೆಕ್ಸ್ಟ್? ದೇವರ ಭಕ್ತಿ ಸಾಂಗ್ಸು, ಮಂಜುನಾಥ, ಶ್ರೀ ಮಂಜುನಾಥ ಸಾಂಗು. ಇವಾಗ ಪ್ರೆಸೆಂಟ್ ನೋಡ್ತಾ ಇರೋದು ಚನ್ನನ್ ಶೆಟ್ಟಿ ಸಾಂಗು. ವಾವ್. ಗೈಸ್ ಎಲ್ರಿಗೂ ನಮಸ್ಕಾರ. ನಾವು ಟುಡೇ ಎಲ್ಲಿ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ ಅಂದರೆ ಧರ್ಮಸ್ಥಳ ಪ್ಲಾನ್ ಮಾಡಿದ್ದೀವಿ. ಸೊ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ನಾವು ನನ್ನ ಫ್ರೆಂಡ್ಸ್ ಮೂವರು ಹೋಗ್ತಿದ್ದೀವಿ. ಸೊ ಜರ್ನಿ ವ್ಲಾಗ್ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಮ್ಮ ಜೊತೆ ನೋಡಿ. ಓಕೆ ಡನ್. ನಮ್ಮ ಟ್ರಿಪ್ ಡ್ರೈವರು, ಟ್ರಿಪ್ ಕಾರ್ ಓನರು ಮತ್ತು ಡ್ರೈವರು ಸ್ವಾಮಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಏನಂದೆ ಇನ್ನೊಂದ್ಸಲ ಹೇಳು. ಗೈಸ್ ನಮ್ಮ ಜಾಗದಾಗಿನಿಂದ ನಮ್ಮ ನೇಟಿವ್ ಪ್ಲೇಸ್ ತನಕ ಧರ್ಮಸ್ಥಳ ಬಂದು 360 ಕಿಲೋಮೀಟರ್ ಇದೆ. ಸೊ ಈಗ ಟೈಮ್ ಬಂದು 11:55 ಆಗಿದೆ. ಸೊ ನಾವು ಎಲ್ಲಿ ಗ್ಯಾಪ್ ಕೊಡದೆ ಹೋಗ್ಬೇಕು, ಡೈರೆಕ್ಟ್ ಧರ್ಮಸ್ಥಳ ಹೋಗ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಎಲ್ಲರೂ. ಸೊ ಯಾವ ಟೈಮಾಗಿ ಹೋಗಿ ರೀಚ್ ಆಗ್ತೀವಿ ನೋಡೋಣ ಅನ್ಕೊಂಡು ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಮಿನಿಮಮ್ ಎಷ್ಟು ಅವರ್ ಹೋಗ್ಬೋದು ಮನೆ? 6-7 ಅವರ್ಸ್. ನಿನ್ಗೆ ಎಷ್ಟು ದಿನ ಎಷ್ಟೊತ್ತು ಅನ್ಸುತ್ತಾ? 6-7 ಅವರ್ಸ್ ಕರೆಕ್ಟ್ ಅವರ್ ಹೋಗ್ಬೋದು. ನಾವು ಅಲ್ಲಿ ನಿಲ್ಸ್ಕೊಂಡು 6-7 ಅವರ್ಸ್. 6-7 ಅವರ್ಸ್ ಅಂದರೆ 12 ಗಂಟೆನೇ ಇಟ್ಕೋ. ಸೊ ಅಂದರೆ 7 ಗಂಟೆ 8 ಗಂಟೆ ರೀಚ್ ಆಗ್ತೀವಿ. ಸೊ ನೋಡೋಣ, ಹೋಗೋ ಜರ್ನಿ ನಿಮಗೆ ತೋರಿಸ್ತೀನಿ ಅದನ್ನು. ಸೊ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡೋಣ ಇನ್ನು ಮುಂದೆ. ಹಾಸನ್ನು ಈಗ ಒಂದು ರೂಟ್ ಹೇಳ್ತೀನಿ ನೋಡು, ಕೇಳಿಲ್ಲ. ಸ್ಟ್ರೈಟ್ ಹೋದ್ರೆ ಇವ್ ನೈಸ್ ರೋಡ್ ಕನೆಕ್ಟ್ ಆದ್ರೆ ಡೈರೆಕ್ಟ್ ಡೆಡ್ ಎಂಡ್ ಲಾಸ್ಟ್ ತುಮಕೂರು ಎಂಡ್ ಆಗುತ್ತೆ. ಎಂಡಿಂದ ಹಾಸನಿಂದ ಅಲ್ಲೊಂದು ಸ್ವಲ್ಪ 150 ಕಿಲೋಮೀಟರ್ ಹೋದ್ರೆ ದೇವ್ರು ಒಂದೇ, ಧರ್ಮಸ್ಥಳ ಡೈರೆಕ್ಟ್. ಯಾವುದೇ ನಮ್ಮ ನೇಟಿವ್ ಏನು ಪ್ಲೇಸ್ ಸಿಗಲ್ಲ. ಒಂದು ರೂಟ್ ಇದು, ಓಕೆನಾ? ಈಗ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಅಂದ್ರೆ ಹಾಸನ್ಗೆ ಹೋಗಿ ಹಾಸನಿಂದ ರೈಟ್ ತಗೊಂಡು ಚಿಕ್ಕಮಂಗ್ಳೂರು ನೋಡ್ಕೊಂಡು ಆಮೇಲೆ ಲೆಫ್ಟ್ ತಗೊಂಡ್ರೆ ಧರ್ಮಸ್ಥಳ. ಓಕೆನಾ? ಒಂದು ಹಾಸನಿಂದ ಡೈರೆಕ್ಟ್ ಆಗಿ ಧರ್ಮಸ್ಥಳ. ಕರೆಕ್ಟ್ ಆಗಿ ಹೇಳಪ್ಪ ರೂಟು. ಅದೇ ಇದನ್ನ ನಿಂಗೆ ಹಾಸನ್ ಲಾಸ್ಟ್ ಡೆಡ್ ಎಂಡ್ ಹೋದ್ರೆ ಒಂದು ರೂಟ್ ಬಂದು ಹಾಸನ್ ಡೆಡ್ ಆದ್ಯಾ, ಅಲ್ಲಿಗೆ ರೈಟ್ ತಗೊಂಡ್ರೆ ಒಂದು ಚಿಕ್ಕಮಂಗ್ಳೂರಿಂದ ಬೇಕಾದ್ರೆ ಮತ್ತೆ ಧರ್ಮಸ್ಥಳ ಹೋಗ್ಬೋದು. ಡೈರೆಕ್ಟ್ ಹಾಸನಿಂದಾನೆ ಧರ್ಮಸ್ಥಳ ಹೋಗ್ಬಿಡ್ಬೋದು. ಅದು ಬೇರೆ ರೂಟ್. ಅದು ಕನ್ಫ್ಯೂಷನ್ ಮಾಡಿ, ಒಂದೇ ರೂಟ್. ಒಂದು ರೂಟ್ ಆಗ ಗೂಗಲ್ ಮ್ಯಾಪ್ ಹಾಕಿದ್ರೆ ಹಂಗೆ ಹೋಗೋಣ. ಧರ್ಮಸ್ಥಳಕ್ಕೆ ಹೋಗೋದು ರೈಟು. ಧರ್ಮಸ್ಥಳಕ್ಕೆ ಹೋಗುವಾಗ ಯಾವ್ದೋ ಒಂದು ಸಿಗ್ಬೇಕು ನಮ್ಮ ಪ್ಲೇಸು. ಒಂದು ಮೈಸೂರನ್ನ ಸಿಗ್ಬೇಕು, ಇಲ್ಲಾಂದ್ರೆ ಚಿಕ್ಕಮಂಗ್ಳೂರನ್ನ ಸಿಗ್ಬೇಕು. ಆ ಥರ ಇದು ಹಾಸನ್ ಡೈರೆಕ್ಟ್ ಪೂರ್ತಿ ಒಂದೇ ಓದೈತೆ. ಅಲ್ಲಿಗೆ ಚಿಕ್ಕ ಇದಕ್ಕೆ ನಮ್ಗೆ ಹಾಸನ್ ಬೇಕಾ ಇಲ್ಲ ಇವಾಗ. ಹಂಗಂದ್ರೆ ಹಾಸನ್ಗೆ ಹೋಗ್ಲೇಬೇಕು ನಾವು. ಇದು ಒಂದು ರೂಟು. ಸೆಕೆಂಡ್ ಬಂದ್ಬಿಟ್ಟು ಇದು ಮಂಡ್ಯ, ಮೈಸೂರು, ಮಡಿಕೇರಿ. ಸ್ಟಾರ್ಟಿಂಗ್ ನೋಡಿದಿರಾ ದೇವರ ಭಕ್ತಿ ಸಾಂಗ್ಸು, ಮಂಜುನಾಥ, ಶ್ರೀ ಮಂಜುನಾಥ ಸಾಂಗು. ಇವಾಗ ಪ್ರೆಸೆಂಟ್ ನೋಡ್ತಾ ಇರೋದು ಚನ್ನನ್ ಶೆಟ್ಟಿ ಸಾಂಗು. ಹೋಗ್ತಾ ಇನ್ನ ಏನೇನು ಸಾಂಗ್ ಆಗುತ್ತೋ ಗೊತ್ತಿಲ್ಲ. ಕನ್ಫರ್ಮ್ ನೀವು ಟ್ರಿಪ್ ಪ್ಲಾನ್ ಮಾಡಿದವಾಗ ಫಸ್ಟ್ ಭಕ್ತಿ ಸಾಂಗ್, ಡಿವೋಷನಲ್ ಸಾಂಗ್ಸ್ ಹಾಕಿರ್ತೀರಾ. ಆಮೇಲೆ ಹೋಗ್ತಾ ಬೋರ್ ಹೊಡೆದಿರುತ್ತೆ. ಫಿಲಮ್ ಸಾಂಗ್ಸು, ಈ ಥರ ಆಲ್ಬಮ್ ಸಾಂಗ್ಸು ಹಾಕಿ ಪ್ಲೇ ಮಾಡಿರ್ತೀರಾ. ಸೊ ಈ ಥರ ನೀವು ಮಾಡಿದ್ರೆ ಈ ವಿಡಿಯೋ ಕಮೆಂಟ್ ಹಾಕಿ ಮಾಡಿದ್ದೀರಾ. ಗೈಸ್ ಮಧ್ಯಾಹ್ನ 2:15 ಆಗಿದೆ ಟೈಮು. ಸೊ ಲಂಚ್ ಮಾಡಬೇಕು, ಎಲ್ಲರಿಗೂ ಹೊಟ್ಟೆ ಇಸ್ತಾ ಇದೆ. ಸೊ ಲಂಚ್ ಮಾಡೋಕೆ ಹೋಟ್ಲಲ್ಲಿ ಮುಂದೆ ನಿಲ್ಸಿದ್ದೀವಿ. ಸೊ ಈಗ ಲಂಚ್ ಮಾಡ್ಕೊಂಡು ತಿರ್ಗಾ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫಸ್ಟು ಹೋಗಿ ಲಂಚ್ ಊಟ ಮಾಡೋಣ. ರವೆ ಇಡ್ಲಿ ತಾನೋ ಇದು? ರವೆ ಇಡ್ಲಿ.
ಬನ್ರಿ ನೀರು ಎಗಿರ್ತಾ ಗೈಸ್. ಇನ್ನು 70 ಕಿಲೋಮೀಟರ್ ಇದೆ ಧರ್ಮಸ್ಥಳ. ಸೊ ನಾವು ನಿಯರ್ ಬೈ 70 ಕಿಲೋಮೀಟರ್ ಇದ್ದೀರಿ. ಸೊ ಮಳೆ ಬೇರೆ ಬೀಳ್ತಿದೆ, ಸಖತ್ತಾಗಿದೆ ಸೀಸನ್ ಮಾತ್ರ, ವಿಂಟರ್ ಸೀಸನು. ಸೊ ಈಗ ಒಂದು ಟೀ ಹಾಕ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ ಇಲ್ಲೇ ರೋಡ್ ಸೈಡಲ್ಲಿ. ಹಾಂ, ನನಗೆ ಬೂಸ್ಟು ಟೀ ಕುಡಿಯೋಣ. ನೋಡ್ಬೋದು ಅಂತ ನಾಯಿ ಮನೆ ಈ ಟೀ ಮಾಲೆ, ಈ ಪಕ್ಕದಲ್ಲಿ ಈ ಬಿಸಿ ಹಬೆ ಎಲ್ಲ ಮೂರು ನೋಡೋಕೆ ಏನು ಚೆನ್ನಾಗಿದೆ, ಏನು ಕಾಂಬಿನೇಷನ್ ಆಫ್ ಬೆರೆದಿದೆ. ಸೊ ನಾವು ಟೀನ ಎಂಜಾಯ್ ಮಾಡ್ತಿದ್ದೀವಿ ಈಗ. ಸೊ ನೀವು ಎಂಜಾಯ್ ಮಾಡಿ ಟೀ ಕುಡ್ಕೊಂಡು, ವಿಡಿಯೋ ನೋಡಿಕೊಂಡು ಅಂತಮ್ಮ. ವಾವ್, ಏನಿದೆ ಮೇಲೆ ಇರೋ ಸ್ಕೈ ನಮ್ಮ ಕೈಗೆ ಸಿಕ್ಕಂಗಿದೆ, ಆ ಥರ ಇದೆ ವೆದರ್ ಮಾತ್ರ. ರೈನಿ ಸೀಸನಲ್ಲಿ ಧರ್ಮಸ್ಥಳ ಬರೋದು ಮಾತ್ರ ವಂಡರ್ಫುಲ್ ಕಣ್ರಿ. ಏನಿದೆ ಅಂದರೆ ಮಳೆ ಬೀಳ್ತಾನೆ ಇದೆ, ಆ ಆಕಾಶ ಬಂದು ನಮ್ಮ ತಲೆ ಮೇಲೆ ಇದ್ದಾಗೈತೆ, ಆ ಥರ ಇದೆ. ಹೌದಾ, ನಮ್ಮ ಹುಡುಗರು ಪ್ಲೇಸ್ ನೋಡ್ಬಿಟ್ಟು ಫೋಟೋ ತಗೋಬೇಕು ಅಂತ ಅಲ್ಲಲ್ಲೇ ನಿಲ್ಸ್ಕೊಂಡು ಫೋಟೋ ತಗೊಂಡು ಹೋಗ್ತಿದ್ದೀವಿ. ಸೊ ಇದೊಂದು ಸ್ಯಾನ ಕ್ರೇಜ್ ಕಣ್ರಿ, ಅಂದರೆ ಮಲೆನಾಡು ಪ್ರದೇಶ ಸಖತ್ತಾಗಿರುತ್ತೆ ಕಣ್ರಿ. ಒಂದು ವಾಟರ್ ಫ್ಲೋಸ್ ಇದೆ. ಸೊ ಏನು ಬರ್ತಿದೆ ನೀರು, ವಾವ್, ಸಖತ್ತಾಗೈತಲ್ಲ ಪ್ಲೇಸ್ ಇದು. ಹಾಂ, ಯಾಕೆ ತಗೊಳ್ಳೋ ಫೋಟೋ ಮನೆ ನಿತ್ಕರ ಮನೆ ಫೋಟೋ ತಗೋ. ಜಾರ್ಬಿಟ್ಟಿ ಎಲ್ಲೇ ಜಾರ್ಬಿಟ್ಟಿಯೋ? ಹಾಂ ಕೊಡು, ಯಾರ ಲೆವೆಲು ನೀನು ಕೊಡು. ಯಾರು ನೋಡಿದ್ರು ಫೋಟೋ ಹಿಡ್ಕೊಂಡು ಕಾರ್ ನಿಲ್ಸಿದ್ದಾರೆ ಗುರು ಈ ಫಾಲ್ಸ್ ಹತ್ರ. ಯಾರು ನೋಡ್ತಾರೋ ಅವ್ರ ಕಾರ್ ಸ್ಟಾಪ್ ಮಾಡಿ ಖಂಡಿತವಾಗೂ ಫೋಟೋ ಹಿಡ್ಕೊಂಡು ಹೋಗ್ತಾರೆ. ನಿನಗೇನೋ ಹೀರೋ ಇದ್ದಂಗಿದೆಯೋ ನೀನು. ಫೋಟೋ ಹಿಡ್ದಿರೇ ನನ್ಗೆ ಸಾಕಾಗೋಗೈತೆ ನಿಮ್ಮನ್ನ. ಹೆವಿ ಮಳೆ ಜೋರಾಗೋಯ್ತಲ್ಲ, ಮಳೆ ಏನು ಕಾಣಿಸ್ತಾನೆ ಇಲ್ಲ ನೋಡ್ಸಕ್ಕ. ನೋಡಿ ಮಳೆ ಜೋರಾಗಿದೆ, ಏನು ಹೆವಿ ಮಳೆ ಅಂದರೆ ಸಕ್ಕತ್ತ ಬೀಳ್ತಿದೆ. ಆಪೋಸಿಟ್ ಕಾರ್ಗಳು ಕಾಣಿಸ್ತಿಲ್ಲ, ರೋಡೇ ಕಾಣಿಸ್ತಿಲ್ಲ, ಆ ಥರ ಮಳೆ ಬೀಳ್ತಿದೆ. ಹೆವಿ ಮಳೆ ಇಲ್ಲಿ ಧರ್ಮಸ್ಥಳದಲ್ಲಿ, ಸಖತ್ತ ಮಳೆ ಬೀಳ್ತಿದೆ. ಏನು ರೋಡ್ ಫುಲ್ ಬ್ಲಾಕ್ ಆಗಿದೆ, ಏನು ಕಾಣಿಸ್ತಾನೆ ಇಲ್ಲ. ಕೂಲಿಂಗ್ ಗ್ಲಾಸ್ ಹಾಕಿ ಮಾಡಿದ್ದಾರೆ. ಮಳೆ ಹಿಂಗೆ ಹೊಡೆದ ಕೂಲಿಂಗ್ ನಾರ್ಮಲ್ ಆಗಲ್ಲ, ಆಗಾಗ್ಲೂ ಸ್ಲೋ ಆದಷ್ಟು ಸ್ಲೋಗ ಹೋಗಿ ಮನಿ. ಅಪ್ಪ ನಿನ್ನು ಬೆಂಗಳೂರು ಕನ್ನಡ ಮಾತಾಡ್ಬೇಡಪ್ಪ, ನನ್ನ ಕೈಲಿ ಕೇಳಕ್ ಆಗ್ತಾ ಇಲ್ಲ. ಲೋ ಚಿನ್ನ ಏನೋ ಚಿನ್ನ, ನೀನು ಡೈಲಾಗ್ ಎಲ್ಲ ಹೊಡಿತೀಯ ಆಗಾಗ ಮಧ್ಯದಲ್ಲಿ. ಏನ್ ಡೋಗುಳು ನೋಡು. ಒಬ್ಬ ನಮ್ಮ ಕುಚಿಕ್ಕು ಬಂದು ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ ಡ್ರೈವಿಂಗ್ ಮಾಡೋಕ್ಕೆ, ಯಾಕಂದರೆ ರೋಡೇ ಫುಲ್ ಬ್ಲಾಕ್ ಆಗಿದೆ, ಕಾಣಿಸ್ತಿಲ್ಲ. ಹೆವಿ ಮಳೆ ಬೀಳ್ತಿದೆ ಇಲ್ಲಿ, ಸೊ ಜೋರ್ ಮಳೆ. ಸೊ ರೀಚ್ ಆಗೋಕೆ ಇನ್ನೂ 1 hour ಆಗುತ್ತೆ, ಇನ್ನೂ 40 ಕಿಲೋಮೀಟ್ರ್ ಇದೆ ಧರ್ಮಸ್ಥಳ ರೀಚ್ ಆಗೋಕ್ಕೆ. ನಾವು ಈಗಲೇ ಆಲ್ರೆಡಿ 7 ಆಗೋಯ್ತು ಟೈಮು, ಇನ್ನು ಎಷ್ಟೊತ್ತು ಹೋಗಿ ರೀಚ್ ಆಗ್ತೀವೋ ಗೊತ್ತಿಲ್ಲ. ಸೊ ಬನ್ನಿ. ಗಾಯ್ಸ್, ಫೈನಲಿ ನಾವು ಧರ್ಮಸ್ಥಳ ಬಂದು ರೀಚ್ ಆಗೋದ್ವಿ. ಕರೆಕ್ಟಾಗಿ 8 ಗಂಟೆ 20 ನಿಮಿಷ ಬಂದಿದ್ದೀವಿ. ನಮ್ಮ ಟಾರ್ಗೆಟ್ ಅಂದರೆ ನಾವು ನಿಮ್ಗೆ ಹೇಳಿದ ಪ್ರಕಾರ 7 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರಿ. ಸೊ ನಾವು ಮಧ್ಯ ಬರೋಕ್ಕೆ ಮತ್ತು ಇನ್ನೊಂದು ಟೈಮ್ ಬೇರೆ ಆಗ್ತಿತ್ತಲ್ಲ. ಸೊ 7 ಗಂಟೆ ಅಲ್ಲಿ ಟೀ ಕುಡ್ಕೊಂಡು ಮತ್ತು ಫೋಟೋಸ್ ಇಟ್ಕೊಂಡು ಎಲ್ಲ ಮತ್ತೆ ಬರೋಕ್ಕೆ ಒಂದು 1 hour ಲೇಟ್ ಆಯಿತು. ಕರೆಕ್ಟಾಗಿ ಒಂದು ಸ್ಟ್ರೈಟು ಹೊಡೆದಿದ್ರೆ ಇನ್ನೂ 1.5 hour ಮುಂಚೆನೇ ಬಂದಿರೋರೇನೋ. ಬಟ್
ಫೈನಲಿ ರೀಚ್ ಆದ್ವಿ 8 ಗಂಟೆ 10 ನಿಮಿಷ 8 ಗಂಟೆ 20 ನಿಮಿಷ. ಸೊ ಆದರೆ ಸರಿಯಾದ ಜೋರು ಮಳೆ. ಸೊ ಫೈನಲಿ ರೀಚ್ ಆದ್ವಿ. ನೇತ್ರಾವತಿ ಇದು ರೂಮ್ಗಳು ನಾವು ರೂಮ್ಸ್ ತಾ ನಡೀರ. ಯಾವ್ದು ಸ್ಟೋರ್ ರೂಮ್ಗಳು ಅಂದ್ ನೀವು ಸ್ಟೋರ್ ರೂಮ್ ಅಂತ ಕ್ಯಾಂಟೀನ್ ಕರೆಕ್ಟಾಗಿ ಹೇಳೋಣಪ್ಪ. ನೇತ್ರಾವತಿಯಲ್ಲಿ ರೂಮ್ಸ್ ಇಲ್ಲ. ಸೊ ಮತ್ತೆ ನೆಕ್ಸ್ಟ್ ಕೇಳ್ಮ ಮನೆ ಮುಂದೆಲ್ಲ ನಾವು ಕೇಳ್ಗಮ್ಮ ಮುಂದೆ ರೂಮ್ ಮಿಸ್ ಎಲ್ಲ ಐತೆ ಅಂತ ನೋಡೋಣ. ರೂಮ್ ತೊಡ್ಕೋದು ಕಷ್ಟ ಆಗಿದೆ ನಮಗೆ ಇವಾಗ. ತಡ್ಕೋದಲ್ಲ ಹುಡುಕೋದು. ಮನೇಲಿಲ್ಲ ಮುಂದೆನೆ. ಯು ಆರ್ ದ ಬ್ರಿಲಿಯಂಟ್ ಸ್ಟೂಡೆಂಟ್. ಇಲ್ಲಿ ನೋಡಿ ಏನು ಉಲ್ಟಾ ಹಾಕೊಂಡಿದ್ಯಾ? ಕರಾಟೆ ಹಾಕೊಳ್ಳಲು. ವೈಶಾಲಿ ರೂಮ್ಸಾ ಹೋಗಿ ಕೆಲವು ಇಲ್ಲಿ ರೂಮ್ಸ್ ಐತೆ ಇಲ್ಲ ಅಂತವು ಇಲ್ಲ. ನೋ ರೂಮ್ಸ್ ಅವೈಲಬಲಾ? ಏನು ಗುರು ಇದು, ರೂಮ್ಸ್ ಹೇಗೆ ಸಿಗ್ತಾ ಇಲ್ಲ? ಶನಿವಾರ ಭಾನುವಾರ ಬಂದ್ರೆ 1 ಲಕ್ಷ ಜನ ಬರ್ತಾರೆ ಅಂತ ಇಲ್ಲಿ. ಶನಿವಾರ ಭಾನುವಾರ ಬಂದ್ರೆನಾ 1 ಲಕ್ಷ ಜನ ರೂಮ್ಸ್ ನಾಟ್ ಅವೈಲಬಲ್. ಮುಂದೇನಾ ಸರ್? ರೂಮ್ಸ್ ಇಲ್ಲ ಅಂತ ಬಾರ ಮುಂದೆ ಹೋಗಿ ಕೇಳನಲ್ಲಿ. ಅದೇನು ಫಿಲ್ ಆಗಿಬಿಟ್ಟತ್ ಬಾ ಬಿರಿನಾ ಬೇಗ. ಅದೇನು ಫಿಲ್ ಆಗ್ಬಿಟ್ಟತ್ ಬಾ. ರೂಮ್ಸ್ ಬೇರೆ ಇಲ್ಲ, ಮಳೆ ಬೇರೆ ಬೀಳ್ತಾ ಇದೆ. ವಾಟ್ ನೆಕ್ಸ್ಟ್? ಶರಾವತಿಯಲ್ಲಿ ಕೇಳೋಣ. ಇಲ್ಲಿ ರೂಮ್ಸ್ ಇಲ್ಲ. ಸೊ ಮುಂದೆ ಏನಪ್ಪ ಗತಿ? ರೂಮ್ಸ್ ಇಲ್ಲಿ ಫಿಲ್ ಆಗಿದೆ. ನಾವಿನ್ನೂ ಬೇಗ ಬರಬೇಕಾಗಿತ್ತು. ಗಾಯ್ಸ್ ರೂಮ್ ಎಲ್ಲ ಫಿಲ್ ಆಗಿದೆ. ನಮ್ಮ ಗಾಯ್ಸ್ ಎಲ್ಲ ರಿಟರ್ನ್ ಹೋಗ್ತಾ ಇದ್ದೀವಿ ಕಾರ್ ಹತ್ರ. ನಾವು 3 ಹತ್ರ ಕೇಳಿದ್ವಿ, ಎಲ್ಲ ಫಿಲ್ ಆಗಿದೆ. ಇನ್ನು ಬೇರೆ ಹತ್ರ ಟ್ರೈ ಮಾಡಿದ್ರೂ ಕನ್ಫರ್ಮ್ ಫಿಲ್ತಾ ಆಗಿರುತ್ತೆ. ಸೊ ಡಿಸೈಡ್ ಮಾಡಿ ಊಟ ಗೀಟ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ. ಬೇರೆ ಇನ್ನು ಮುಂದೆ ಅಲ್ಲಿ ಬರುತ್ತಾ ಇನ್ನೊಂದು ರೂಮ್ಸ್ ನೋಡಿದ್ರಿ, ಅಲ್ಲೋಗಿ ಟ್ರೈ ಮಾಡೋಣ. ಅಲ್ಲಿರುತ್ತೆ ಇಲ್ವೋ ಗೊತ್ತಿಲ್ಲ. ಹಂಗೆ ಕಟ್ಸಿಗೆ ಫೈನಲ್ ಆಗಿಲ್ಲ ಅಂದರೆ ಕಾರಲ್ಲೇ ಮಲಗಬೇಕು. ಏನಪ್ಪ ಅಂತೀಯಾ? ಹೌದು ಹೌದು ಕಣಯ್ಯ. ಅದೇ 4 ಬೆಡ್ ಇದೆ 2000 ರೂಪಾಯಿ. 4 ಬೆಡ್ ಬೇಡ, ಕಡಿಮೆ ಕೊಡು ಸಾಕು. 2 ಬೆಡ್ ಕಮ್ಮಿ ಇದೆ ನಮಗೆ, ಅದು ಅದಕ್ಕಿಂತ ಕಮ್ಮಿ ಇಲ್ಲ. 2 ಬೆಡ್ ಇಲ್ಲ. 2 ಬೆಡ್ ಇದು 4 ಜನ ಮಲಗುವಂಥದ್ದೇ ಇರೋದು 2000 ರೂಪಾಯಿ. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ ಕಮ್ಮಿ ಹೇಳೇ ಇರೋದು. ಕಡಿಮೆ ರೇಟಲ್ಲಿ ಸಿಗ್ತದೆ ಇಲ್ಲಿ. ಕಮ್ಮಿ ಇವತ್ತು ಯಾರು ಕಮ್ಮಿ ಇಲ್ಲ ಸಿಗ್ತದೆ ನೋಡಿ ಹೇಳ್ರಿ. ಅಲ್ಲ ನೀವು ಹುಡ್ಕೋದು ಈ ಕಡೆ ಇದೆ ಇಲ್ಲ 2.5 3 ಹೇಳ್ತಾರೆ. ನಮ್ದು ಹಾಗೆ ಅಲ್ಲ, ನಾವು ಏನು ಗುರು ಬಾಡಿಗೆ ಇಷ್ಟು ರೇಟ್ ಇದೆ? ಒಂದು ನೈಟು ಸ್ಟೇ ಮಾಡೋಕ್ಕೆ ಈ ರೂಮ್ಗೆ 2,000 ರೂಪಾಯಿ ಗುರು. 2,000 ರೂಪಾಯಿ ಕೇಳಿದ್ದಾನೆ. ಏನು ಇನ್ಕಮ್ ಗುರು ಇವ್ರಿಗೆ? ಡಬಲ್ ಇನ್ಕಮ್ ಇವ್ರಿಗೆ ಪಕ್ಕಾಗಿ. ಸೊ 2000 ಒಂದು ನೈಟ್ಗೆ ಅಂದರೆ ಎಷ್ಟು ಇನ್ಕಮ್ ಇರುತ್ತೆ ಯೋಚನೆ ಮಾಡಿ. ಆರಾಮಾಗಿ ದುಡಿಬೋದು ಗುರು ಧರ್ಮಸ್ಥಳದಲ್ಲಿ. ಲ್ಯಾಂಡ್ ಇದ್ದೀವಿ ಬಾಡಿಗೆ ಮನೇಲಿದ್ರೆ ಈಜಿಯಾಗಿ. ಫೈನಲಿ ರೂಮು ಸಿಕ್ತು ನಮಗೆ, ಫೈನಲಿ ಸ್ಟೇ ಮಾಡೋಕ್ಕೆ. ಸೊ ಸ್ವಲ್ಪ ಅಮೌಂಟು ಹೈ ಆಗ್ತಾ ಇದೆ. 2000 ಅಂದರೆ ಸ್ವಲ್ಪ ವರ್ತಿಲ್ಲ ರೂಮ್ಗೆ 2000. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ರೂಮ್ ಇಲ್ಲ, ಬೇರೆ ಮಳೆ ಆಚೆ ಕಡೆ ಮಳೆ ಬೀಳ್ತಿದೆ. ಸೊ ಸ್ಟೇ ಮಾಡಬೇಕಾಗಿ ಬಂತು. ಯಾಕಂದರೆ ರೂಮ್ ನಾವು ತರ್ಕಿ ಸಾಕಾಗೋಯ್ತು, ರೂಮ್ಗೆ ಸಿಗಿಲ್ಲ. ಸೊ ಓಕೆ, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ನಾನು ಮಾರ್ನಿಂಗು ಕದ್ದಿರೋ ಅಷ್ಟೊತ್ತು ಏನೋ ಹೇಳೋ ಗಂಟಲು ನಾನು ಕೂಡ ಬಂದಿರೋರಿಗೆ ಏನೋ ಮಾತಾಡಬೇಕಂದ್ರೆ ಡಿಸ್ಟರ್ಬ್ ಮಾಡೋದ್ರಲ್ಲೇ ಇರ್ತಾರೆ. ಸೊ ನಾಳೆ ಬೆಳಗ್ಗೆ ದೇವ್ರ ದರ್ಶನ ಎಲ್ಲ ಮಾಡಿ ನೇಚರ್ ಒಳಗೆಲ್ಲ ಮಾಡ್ತೀನಿ. ಸೊ ನಾಳೆ ಚೆನ್ನಾಗಿರುತ್ತೆ. ಏನು ಹೆಂಗೋ ಇಲ್ಲಿ
ಸೊ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಮೂರು ಅಪ್ಡೇಟ್ಗೋಸ್ಕರ ಕಾಯ್ತೀರಿ. ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬಿಟ್ಟು ಹೋಗಿ. ಸೊ ಎಲ್ಲರಿಗೂ ಬಾಯ್. ನಿನ್ನೆ ಯಾವ ಕೇಳಲ್ಲ ಹೋಗಲ್ಲ.